ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನಪ್ಪ ಓದ್ಕೊಳ್ಳೋಣ ಅಂತ ಅಂದರೆ, ಸೊ ಕರ್ನಾಟಕ ಇತಿಹಾಸದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಇನ್ನು ಮುಂದೆ ಹಿಸ್ಟ್ರಿ ಬಗ್ಗೆ ನಾನು ನನ್ನ ವಿಡಿಯೋದ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ನಾವು ಫಸ್ಟ್ ಕಲ್ಯಾಣಿ ಚಾಲುಕ್ಯರು ಚಾಪ್ಟರ್ ನಾವು ಇವತ್ತು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಸೊ ಈ ಒಂದು PDF ಏನಾದರೂ ನಿಮಗೆ ಬೇಕು ಅಂತ ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಫ್ರೆಂಡ್ಸ್. ಪ್ರತಿಯೊಂದು ದಿನದ ಕರೆಂಟ್ ಅಫೇರ್ಸ್ ಆಗಲಿ, ಪ್ರತಿಯೊಂದು ನೋಟ್ಸ್ ನಾನು ಅದ್ರ ಮೇಲೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಆ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೋಸ್ಕರ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಕ್ಲಿಕ್ ಮಾಡೋದ್ರ ಮುಖಾಂತರ ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಈ ಒಂದು PDF ನೀವು ಪಡೆದುಕೊಳ್ಳಿ ಫ್ರೆಂಡ್ಸ್. ಸೊ ಇದಾದಮೇಲೆ ನಾವೀಗ ಆ ವಿಡಿಯೋಗೆ ಬಂದರೆ, ನಾವೀಗ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಯಾರೆಲ್ಲ PDO, ವಿಲೇಜ್ ಅಕೌಂಟೆಂಟ್, ಗ್ರೂಪ್ C ಎಕ್ಸಾಮ್ಸ್ಗೆಲ್ಲ ಓದ್ತಾ ಇರೋರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಟಾಪಿಕ್ಕು. ಹಿಸ್ಟ್ರಿ ಅಂತ ತಗೊಂಡ್ರೆ 8ರಿಂದ 10 ಕ್ವಶನ್ಸ್ ಬಂದೇ ಬರ್ತವೆ. ಎಲ್ಲಿಂದ ಬರುತ್ತೆ ಅಂತ ಕೇಳೋದಕ್ಕಾಗಲ್ಲ. ಇದು ಕೂಡ ಇಂಪಾರ್ಟೆಂಟ್, ಯಾಕಂದರೆ ಕರ್ನಾಟಕ ಇತಿಹಾಸ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ನಾನು ಹೇಳ್ತಾ ಬನ್ನಿ ಫ್ರೆಂಡ್ಸ್. ಈಗ ಕಲ್ಯಾಣಿ ಚಾಲುಕ್ಯರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಸೊ ಇವ್ರದ್ದೊಂದು ಕಾಲ ಬಂದು 973ರಿಂದ 1189ರವರೆಗೂ ಇವ್ರದ್ದೊಂದು ಕಾಲ ಇರುತ್ತೆ. ಸೊ ರಾಷ್ಟ್ರಕೂಟರು ಆದಮೇಲೆ ನೆಕ್ಸ್ಟು ಕಲ್ಯಾಣಿ ಚಾಲುಕ್ಯರು ಬರ್ತಾರೆ ಫ್ರೆಂಡ್ಸ್. ರಾಷ್ಟ್ರಕೂಟರದು ನೆಕ್ಸ್ಟು ಧ್ವಂಸ ಮಾಡಿ ಬರೋದೇ ಕಲ್ಯಾಣಿ ಚಾಲುಕ್ಯರು. ಸೊ ಇವರು ಆರಂಭದಲ್ಲಿ ರಾಷ್ಟ್ರಕೂಟರ ಸಾಮಂತರಾಗಿದ್ದರೂ ಕೂಡ ಸ್ಟಾರ್ಟಿಂಗು ಅವರು ರಾಷ್ಟ್ರಕೂಟರ ಜೊತೆನೇ ಇರ್ತಾರೆ. ಅವರು ಜೊತೆನೇ ಇದ್ದು ಅದಾದಮೇಲೆ ನೆಕ್ಸ್ಟ್ ಇವ್ರು ಬರ್ತಾರೆ. ನಂತರ ರಾಷ್ಟ್ರಕೂಟರ ಮಾನ್ಯಕೇಟವನ್ನು ವಶಪಡಿಸಿಕೊಂಡು ಆಡಳಿತ ಆರಂಭಿಸಿದರು. ಸೊ ಅವ್ರದ್ದು ರಾಜಧಾನಿ ಏನಿದೆಯೋ ಅದನ್ನು ವಶಪಡಿಸ್ಕೊಂಡಾದ್ಮೇಲೆ ಇವರು ನೆಕ್ಸ್ಟ್ ಬರ್ತಾರೆ ಆಡಳಿತಕ್ಕೆ. ಇದರ ಸ್ಥಾಪಕ ಬಂದು 2ನೇ ತೈಲಪ್ಪ ಫ್ರೆಂಡ್ಸ್. ಇದು ಇಂಪಾರ್ಟೆಂಟು. ಇಲ್ಲಿ 2ನೇ ತೈಲಪ್ಪ ಅನ್ನೋದೇ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್. ಅವನ ಕಾಲ ಬಂದು 973ರಿಂದ 997ವರೆಗೂ ಅವನು ಇರ್ತಾನೆ. ಸೊ ಈತನಿಗೆ ತ್ರೈಲೋಕ್ಯ ಮಲ್ಲ ಎಂಬ ಹೆಸರಿತ್ತಂತೆ. ಇಂಪಾರ್ಟೆಂಟು ಫ್ರೆಂಡ್ಸ್. ನಾನು ಈಗ ಕರ್ನಾಟಕ ಇತಿಹಾಸ ಈ ಒಂದು ನೋಟ್ಸ್ನಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನೋ ಪ್ರತಿಯೊಂದು ಇಂಪಾರ್ಟೆಂಟು ನೀವು ಒಂದು ಶಾರ್ಟ್ಸ್ ನೋಟ್ಸೋ ಅಥವಾ ಪಾಯಿಂಟ್ಸ್ ನೋಟ್ಸ್ಗೆ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಓದ್ಕೊಳ್ಳೋದಕ್ಕೆ, ಆ್ಯಂಡ್ ಈಸಿನೂ ಕೂಡ ಆಗುತ್ತೆ ನಿಮಗೆ. ಸೊ ಇವರು ಈ 2ನೇ ತೈಲಪ್ಪನಿಗೆ ತ್ರೈಲೋಕ್ಯ ಮಲ್ಲ ಎಂಬ ಬಿರುದು ಅಂತ ಕೂಡ ಇತ್ತಂತೆ. ಈತ ಆರಂಭದಲ್ಲಿ ರಾಷ್ಟ್ರಕೂಟರ 3ನೇ ಕೃಷ್ಣನ ಸೇನಾನಿಯಾಗಿದ್ದನು. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈತ ಆರಂಭದಲ್ಲಿ ರಾಷ್ಟ್ರಕೂಟರ 3ನೇ ಕೃಷ್ಣನ ಸೇನಾನಿ ಕೂಡ ಆಗಿರ್ತಾನೆ 2ನೇ ತೈಲಪ್ಪ. ಸೊ ಆ ಸಮಯ ಸದುಪಯೋಗಪಡಿಸಿಕೊಂಡು ರಾಷ್ಟ್ರಕೂಟರ 2ನೇ ಕರ್ಕನನ್ನು ಸೋಲಿಸಿ ಅಧಿಕಾರ ಬಂದನು. ಸೊ ಈಗ ಸೇನಾನಿ ಆಗಿರ್ತಾನಲ್ಲ 3ನೇ ಕೃಷ್ಣನ ಹತ್ರ. ಸೊ ಆ ಸಮಯದಲ್ಲಿ ಅಲ್ಲಿರುವಂಥ ರಾಷ್ಟ್ರಕೂಟರ 2ನೇ ಕರ್ಕನನ್ನು ಸೋಲಿಸಿ ಇವನು ಅಧಿಕಾರಕ್ಕೆ ಬರ್ತಾನೆ ಫ್ರೆಂಡ್ಸ್. ಈತ ಅಧಿಕಾರಕ್ಕೆ ಬಂದ ಕೂಡಲೇ ರಾಷ್ಟ್ರಕೂಟರ ಸಾಮಂತರಾದ ಸೌದತ್ತಿಯ ರಟ್ಟರು, ಯಲಬುರ್ಗಿಯ ಸಿಂಧರು, ಕೊಂಕಣದ ಶಿಲಾಹಾರರು, ಆಣಗಲ್ಲದ ಕದಂಬರು, ಗೋವೆಯ ಕದಂಬರು, ದೇವಗಿರಿಯ ಸೆವುಣರು ಅಥವಾ ಯಾದವರು ತನ್ನ ಸಾಮಂತಿಕೆಯನ್ನು ಒಪ್ಪಿಕೊಳ್ಳುವಂತೆ ಮಾಡಿದ. ಸೊ ನೋಡಿದ್ರೆ ಫ್ರೆಂಡ್ಸ್, ಇವನು ಒಬ್ಬನ ಹೊಡೆದಾಕಿದ್ಕೆ ಕರ್ಕನ್ನ. ಸೊ ಇಷ್ಟೂ ಪ್ರದೇಶದ ಜನಗಳು ಎಲ್ಲ ಬಂದು ಇವನಿಗೆ ಅಂದರೆ ಕೈ ಒಡ್ರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಹಿಸ್ಟ್ರೀಲಿ. ಸೊ ಈಗ 992ರ ಚೋಳರ ಅರಸ 1ನೇ ರಾಜರಾಜನನ್ನು ಸೋಲಿಸಿ 150 ಸಾಮ್ರಾಜ್ಯಗಳನ್ನು ಪಡೆದ. ಇದು ಕೂಡ ಇಂಪಾರ್ಟೆಂಟ್. 1ನೇ ರಾಜರಾಜನನ್ನು ಚೋಳದ ದೊರೆಯನ್ನು ಕೂಡ ಇವನು ಸೋಲಿಸಿದ್ದಾನೆ. ತುಂಬಾ ಅಂದರೆ ಪ್ರಬಲವಾದ ವ್ಯಕ್ತಿ ಅಂತಲೇ ನಾವು ಹೇಳ್ಬೋದು 2ನೇ ತೈಲಪ್ಪ. ಇವನು ಕಲ್ಯಾಣಿ ಚಾಲುಕ್ಯರ ದೊರೆ, ಇವನೇ ಇದನ್ನು ಸ್ಥಾಪಕ ಕೂಡ ಹೌದು. ಪರಮಾರರ ಅರಸ ಮಂಜುನನ್ನು ಕೊಲೆ ಮಾಡಿಸಿದನು. ಸೊ ಅದಾದಮೇಲೆ ನೆಕ್ಸ್ಟ್ ಬರ್ತಾರೆ ಕಲ್ಯಾಣಿ ಚಾಲುಕ್ಯರಲ್ಲಿ ಸತ್ಯಾಶ್ರಯ ಇರವ ಬೇಡಂಗ. ಇವನ ಕಾಲ ಬಂದು 997ರಿಂದ 1008. ಈತ 2ನೇ ತೈಲಪ್ಪನ ಮಗನಾಗಿದ್ದ. ಸೊ 2ನೇ ತೈಲಪ್ಪನ ಮಗ ಯಾರು? ಸತ್ಯಾಶ್ರಯ ಇರವ ಬೇಡಂಗ. ಅರ್ಥ ಆಗುತ್ತೆ ಫ್ರೆಂಡ್ಸ್. ಈತನಿಗೆ ಇರವ ಬೇಡಂಗ ಅಕಲಂಕ ಚರಿತ ಎಂಬ ಬಿರುದು. ಸೊ ಸತ್ಯಾಶ್ರಯ ಬಂದು 2ನೇ ತೈಲಪ್ಪನ ಮಗ, ಅವನಿಗೆ ಇರೋವಂಥ ಬಿರುದು ಬಂದು ಇರವ ಬೇಡಂಗ, ಅದಾದಮೇಲೆ ಅಕಲಂಕ ಚರಿತ. ಓಕೆನಾ ಫ್ರೆಂಡ್ಸ್. ಈತ ಚೋಳ ಅರಸ ರಾಜರಾಜನ ದಾಳಿಯನ್ನು ಹಿಮ್ಮೆಟ್ಟಿಸಿದನು. ಅವ್ರ ಮಗ ಕೂಡ ಚೋಳರ ದೊರೆ ರಾಜರಾಜನ ದಾಳಿಯನ್ನು ಇವನು ಕೂಡ ತಡಿತಾನಂತೆ. ಸೊ ಕನ್ನಡದ ಕವಿ ರನ್ನನಿಗೆ ಆಶ್ರಯದಾತನಾಗಿದ್ದ. ಸೊ ಕನ್ನಡದ ಕವಿ ರನ್ನ ಬರ್ತಾರಲ್ಲ, ನಿಮ್ಗೆಲ್ರಿಗೂ ಗೊತ್ತು. ರನ್ನನ ಆಶ್ರಯದಾತ ಯಾರು? ರನ್ನನ ಆಸ್ಥಾನ ಕವಿ ಯಾರು ಅಂತ ನೀವೇನಾದರೂ ಕೇಳಿದ್ರೆ, ರನ್ನ ಯಾರ ಆಸ್ಥಾನದಲ್ಲಿ ಇದ್ದ ಅಂತ ಅಂದರೆ ಸತ್ಯಾಶ್ರಯ ಆಶ್ರಯದಲ್ಲಿ ರನ್ನ ಕವಿ ಇರ್ತಾರೆ. ಇವರೇ ಸತ್ಯಾಶ್ರಯನೇ ಕರ್ಕೊಬಂದು ರನ್ನ ಕವಿನ
ಆಸ್ಥಾನ ಕವಿಯಾಗಿ ಮಡಿಕೊಂಡಿರ್ತಾರೆ. ತುಂಬಾ ಇಂಪಾರ್ಟೆಂಟ್. ಸತ್ಯಾಶ್ರಯ ಯಾರು ಕವಿಯಾಗಿ ಮಡಿಕೊಂಡಿದ್ದ? ರನ್ನ ಅವರು ಯಾರ ಬಳಿ ಇದ್ದರು? ಸತ್ಯಾಶ್ರಯ ಬಳಿ ಇದ್ದರು. ಓಕೆನಾ ಫ್ರೆಂಡ್ಸ್. ಈತನಿಗೆ ಸಂತಾನವಿಲ್ಲದ ಕಾರಣ ಸಹೋದರನ ಮಗನಾದ 5ನೇ ವಿಕ್ರಮಾದಿತ್ಯ 1015ರವರೆಗೆ ಆಡಳಿತ ಮಾಡಿದ. ಇವನಿಗೆ ಮಕ್ಕಳಾಗಲಿಲ್ಲ. ಆದ್ದರಿಂದ ಸಹೋದರನ ಮಗನಾದ 5ನೇ ವಿಕ್ರಮಾದಿತ್ಯನವರೆಗೂ ಇವನ ಕಾಲ ಇರುತ್ತಂತೆ ಫ್ರೆಂಡ್ಸ್. ಇವನಿಗೆ ಮದುವೆ ಆದ್ರೂ ಮಕ್ಕಳಾಗಲಿಲ್ಲ ಏನೋ ಸಮಸ್ಯೆಯಿಂದ. ಆದ್ದರಿಂದ ಫ್ರೆಂಡ್ ಮಗನಾದ 5ನೇ ವಿಕ್ರಮಾದಿತ್ಯನ ಜೊತೆ ಇವನು ಆಡಳಿತ ಮಾಡ್ತಾನಂತೆ. ಸೊ ಅದಾದಮೇಲೆ ನೆಕ್ಸ್ಟು ನಾವು 2ನೇ ಜಯಸಿಂಹ ಬರ್ತಾನೆ. ಸೊ ಅವನ ಕಾಲ 1015ಕ್ಕೆ ಮುಗ್ದೋಗುತ್ತಲ್ಲ, ಅವನ ಕಾಲ ಆದಮೇಲೆ 2ನೇ ಜಯಸಿಂಹ ಚೋಳ ಅರಸನಾದ ರಾಜೇಂದ್ರ ಮಾನ್ಯಕೆಟದ ಮೇಲೆ ದಾಳಿ ಮಾಡಿ ಅದನ್ನು ಸುಟ್ಟು ಹಾಕಿದನು. ಸಂಸ್ಕೃತದ ಕವಿ ವಾದಿರಾಜ ಇವನ ಆಸ್ಥಾನದಲ್ಲಿದ್ದನು. ಸಂಸ್ಕೃತದ ಕವಿ ವಾದಿರಾಜ ಯಾರ ಆಸ್ಥಾನದಲ್ಲಿರ್ತಾರೆ? 2ನೇ ಜಯಸಿಂಹ. ಸೊ ಈ ಎರಡನೇ ತೈಲಪ್ಪ ಸ್ಥಾಪನೆ ಮಾಡ್ದ. ಸೊ ಇದು ತುಂಬಾ ಕನ್ಫ್ಯೂಸ್ ಆಗೋ ಕ್ವಶನ್ಸ್. ನಾನು ತುಂಬ ಕ್ವಶನ್ ಪೇಪರಲ್ಲಿ ನಾನು ನೋಡಿದ್ದೀನಿ. ಸೊ ಈಗ ಕವಿ ವಾದಿರಾಜ ಯಾರ ಆಸ್ಥಾನದಲ್ಲಿದ್ದ ಅಂತ ಕೇಳಿಬಿಟ್ಟು ಫಾರ್ ಎಕ್ಸಾಂಪಲ್ 2ನೇ ಜಯಸಿಂಹ, 4ನೇ ಜಯಸಿಂಹ, 5ನೇ ಜಯಸಿಂಹ, 1ನೇ ಜಯಸಿಂಹ ಈ ಥರ ಕನ್ಫ್ಯೂಸ್ ಮಾಡೋದಕ್ಕೆ ಕೇಳ್ತಾರೆ. ಸೊ ಈ ಒಂದು ಹೆಸರು ಬಂದಾಗ ಪರ್ಟಿಕ್ಯುಲರಾಗಿ ನೀವು ಪಾಯಿಂಟ್ಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ 2ನೇ ಅಂತ ನಿಮ್ಮ ತಲೆಗೆ ಒಮ್ಮೆ ಕೂತ್ಕೊಂಡ್ರೆ ಅದು ಕನ್ಫರ್ಮ್ ಆಗಿಬಿಡುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟು ಯಾರಪ್ಪ ಅಂದರೆ 1ನೇ ಸೋಮೇಶ್ವರ. ಇವನ ಬಗ್ಗೆನೂ ಕೂಡ ಇಂಪಾರ್ಟೆಂಟು. ಈತನಿಗೆ ಅಹವ ಮಲ್ಲ ಅಥವಾ ತ್ರೈಲೋಕ್ಯ ಮಲ್ಲ ಎಂಬ ಬಿರುದುಗಳಿದ್ದು. ಈತ AD 1054ರಲ್ಲಿ ಚೋಳ ಅರಸ ರಾಜಾದಿಜಾರ ಅಥವಾ 1ನೇ ಸೋಮೇಶ್ವರನ ಮಧ್ಯೆ ಮತ್ತು ಕೊಪ್ಪಂ ಕದನ ನಡೆಯಿತು. ಕೊಪ್ಪಂ ಕದನ ಯಾರ್ಯಾರ ನಡುವೆ ನಡೆಯಿತು? ರಾಜಾದಿರಾಜ ಚೋಳ ಅರಸರ. ಸೊ ಅಲ್ಲಿಗೆ ನಾವು ತಿಳ್ಕೊಬೇಕೇನೆಂದರೆ ಕಲ್ಯಾಣಿ ಚಾಲುಕ್ಯರು ಮೇಯ್ನಾಗಿ ದಾಳಿ ಮಾಡಿರೋದೇ ಚೋಳರ ಮೇಲೆ. ಓಕೆನಾ. ಈ ಒಂದು ವಂಶದಲ್ಲಿ ಬರುವಂಥ ದೊರೆಗಳು ಎಲ್ಲರೂ ಚೋಳರ ಮೇಲೆ ದಾಳಿ ಮಾಡಿದ್ದಾರೆ. ಅದೊಂದು ಪಾಯಿಂಟ್ ಎಲ್ಲಾದರೂ ಒಂದು ಬರ್ಕೊಳ್ಳಿ. ಸೊ ಈಗ ಕೊಪ್ಪಂ ಕದನ ನಡೆದಿದ್ದು ಯಾವಾಗ? 1054ರಲ್ಲಿ. ಇಂಪಾರ್ಟೆಂಟ್ ಫ್ರೆಂಡ್ಸ್. ಕೊಪ್ಪಂ ಕದನ ಯಾರ್ಯಾರ ನಡುವೆ ನಡೆಯಿತು? 1ನೇ ಸೋಮೇಶ್ವರ ಮತ್ತು ಚೋಳರ ದೊರೆ ಆಗಿರುವಂತಹ ರಾಜಾದಿರಾಜನ ನಡುವೆ ಕೊಪ್ಪಂ ಕದನ 1054ರಲ್ಲಿ ನಡೆಯಿತು. ಓಕೆನಾ ಫ್ರೆಂಡ್ಸ್. ಸೊ ಇದಾದಮೇಲೆ ಅದರಲ್ಲಿ ರಾಜಾದಿರಾಜ ಕೊಲೆ ಆಗ್ತಾನಂತೆ. ನೆಕ್ಸ್ಟ್ ಈ ವಿಜಯದ ಸಂಕೇತವಾಗಿ ಅಣ್ಣಿಗೆರೆಯಲ್ಲಿ ಒಂದು ದೇವಾಲಯ ನಿರ್ಮಿಸ್ತಾನಂತೆ. ದೇವಾಲಯ ಅಣ್ಣಿಗೆರೆಯಲ್ಲಿ ನಿರ್ಮಿಸಿದ್ದಾನೆ. ಈತನ ನಂತರ ಈತನ ಹಿರಿಯ ಮಗನಾದ 2ನೇ ಸೋಮೇಶ್ವರ 1068ರಿಂದ 1076ರವರೆಗೆ ಆಡಳಿತ ಮಾಡಿದ. ನಂತರ ಇವನ ಸಹೋದರ 6ನೇ ವಿಕ್ರಮಾದಿತ್ಯ ಅಧಿಕಾರಕ್ಕೆ ಬಂದನು. ಸೊ ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಯಿತು ಅಂತ ಅದು ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ ಇವನ ಮಗ ಇವೊಂದು ಕಾಲ ಆದಮೇಲೆ ಈತನ ನಂತರ ಇವನ ಮಗ ಬರ್ತಾನಂತೆ 2ನೇ ಸೋಮೇಶ್ವರ. ಇವನು ನಾವು ಇಷ್ಟೊತ್ತು ಕೊಪ್ಪಂ ಕದನ ಮಾಡಿದವನ ಯಾರು? 1ನೇ ಸೋಮೇಶ್ವರ. ಅದಾದಮೇಲೆ ಅವ್ರ ಮಗ ಕೂಡ ಅಲ್ಲಿಗೆ 1068ರಿಂದ 1076ರವರೆಗೂ ಆಡಳಿತ ಮಾಡಿ ನಂತರ ಅವನಾದಮೇಲೆ ಇವನ ಸಹೋದರ ಇರ್ತಾನಲ್ಲ ಫ್ರೆಂಡ್ 6ನೇ ವಿಕ್ರಮಾದಿತ್ಯ ಅಧಿಕಾರಕ್ಕೆ ಬರ್ತಾರೆ. ಸೊ 6ನೇ ವಿಕ್ರಮಾದಿತ್ಯನೂ ಕೂಡ ವೆರಿ ಇಂಪಾರ್ಟೆಂಟ್ ಕಲ್ಯಾಣಿ ಚಾಲುಕ್ಯರು ಅಂತ ಬಂದಾದ್ಮೇಲೆ. ಇವನು ಯಾರ ಸಹೋದರ ಆಗಿದ್ದ? 2ನೇ ಸೋಮೇಶ್ವರನ ಸಹೋದರ. 2ನೇ ಸೋಮೇಶ್ವರ ಯಾರು ಅಂತ ಕೇಳಿದ್ರೆ 1ನೇ ಸೋಮೇಶ್ವರನ ಮಗ ಅಂತ ನೀವು ಹೇಳ್ಬೋದು. ಸೊ ನಾವೀಗ 6ನೇ ವಿಕ್ರಮಾದಿತ್ಯನ ಬಗ್ಗೆ ತಿಳ್ಕೊಳ್ಳುವಂಥ ಕಾಲ ತುಂಬಾ ಇಂಪಾರ್ಟೆಂಟ್. ಇವನ ಬಗ್ಗೆ ಕಲ್ಯಾಣಿ ಚಾಲುಕ್ಯರು ಅಂತ ತಗೊಂಡ್ರೆ 2ನೇ ತೈಲಪ್ಪ ಮತ್ತು 6ನೇ ವಿಕ್ರಮಾದಿತ್ಯ, 1ನೇ ಸೋಮೇಶ್ವರ. ಇವು 3 ಜನ ದೊರೆಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಸೊ ನೀವೀಗ ಓದ್ತಾ ಇದ್ದೀರಾ, ನಿಮಗೆ ತಿಳ್ಕೊತಾ ಇದ್ದೀರಾ. ಸೊ ಇದಾದಮೇಲೆ 6ನೇ ವಿಕ್ರಮಾದಿತ್ಯನ ಕಾಲ ಬಂದು 1076ರಿಂದ 1127. ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ಅರಸ. ನಾನೀಗ ಹೇಳಿದ್ನಲ್ಲ ಇಷ್ಟೊತ್ತು. ಸೊ ಪ್ರಸಿದ್ಧ ಅರಸ. ಇವನ ಕಾಲವನ್ನು ವಿಕ್ರಮ ಶಕೆ ಅಂತ ಕರೀತಾರೆ. ಇವನು ಒಂದು ಕಾಲ ಆರಂಭಿಸ್ತಾನೆ 1076ರಲ್ಲಿ ಕಲ್ಯಾಣಿ ಚಾಲುಕ್ಯ ವಿಕ್ರಮ ಶಕೆಯನ್ನು ಆರಂಭಿಸಿದ. ಯಾರು ವಿಕ್ರಮ ಶಕೆನ ಆರಂಭಿಸಿದ್ದು? 6ನೇ ವಿಕ್ರಮಾದಿತ್ಯ. ಎಷ್ಟರಲ್ಲಿ? 1076ರಲ್ಲಿ. 3 ಪಾಯಿಂಟ್ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ.
ಈ ವಿಷಯ ಗದಗ ಶಾಸನದಿಂದ ತಿಳಿದು ಬರುತ್ತದೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಯಾವ ಶಾಸನದಲ್ಲಿ ಉಲ್ಲೇಖಿಸಲಾಗಿತ್ತು, ಯಾವ ಶಾಸನದಲ್ಲಿ ಉಲ್ಲೇಖಿಸಲಾಗಿಲ್ಲ ಅಂತಲೂ 4 ಕ್ವಶನ್ಸ್. ಇದು ಮಾತ್ರ ತಪ್ಪು ಆನ್ಸರ್ ಕೊಟ್ಬಿಟ್ಟು ಆ ಥರನೂ ಕೇಳ್ಬೋದು. ಸೊ ಅದರಿಂದ ಗದಗ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಕನ್ಫರ್ಮಾಗಿ ನಿಮಗೆ ಗೊತ್ತಾಗಿರಬೇಕು. ಓಕೆನಾ ಫ್ರೆಂಡ್ಸ್? ಸೊ 4 ಪಾಯಿಂಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್. ಓಕೆನಾ? ಸೊ ಇದಾದಮೇಲೆ ನಾವು ಯಾರಪ್ಪ ವಿಕ್ರಮಶಕನ ಆರಂಭಿಸಿದವರು ಮತ್ತೊಮ್ಮೆ ನಾವು ನೋಡೋಣ. 6ನೇ ವಿಕ್ರಮಾದಿತ್ಯ ಎಷ್ಟರಲ್ಲಿ? 1076ರಲ್ಲಿ. ಇದು ಯಾವುದ್ರ ಶಾಸನ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ? ಗದಗ ಶಾಸನದಿಂದ. ಸೊ ಈತನ ಸಾಧನೆಯನ್ನು ತಿಳಿಸುವ ಶಾಸನ ಲಕ್ಷ್ಮೇಶ್ವರ ಶಾಸನ ಗದಗ. ಸೊ ಗದಗ ಶಾಸನ ಅಂತ ಅಂದರೆ ಲಕ್ಷ್ಮೇಶ್ವರ ಶಾಸನ. ಈತನ ಸಾಧನೆ ಬಗ್ಗೆ ತಿಳಿಸೋದು ಯಾರು? ಈಗ 6ನೇ ವಿಕ್ರಮಾದಿತ್ಯನ ಬಗ್ಗೆ ಲಕ್ಷ್ಮೇಶ್ವರ ಶಾಸನ, ಗದಗ ಶಾಸನ. ಓಕೆನಾ? ಸೊ ಸಾಗರದ ಹೊರಗಿನ ಭೂಮಿಯಲ್ಲಿನ ಬಂಡೆದ್ದ ದೊರೆಗಳ ಬೇರನ್ನು ಕಿತ್ತಿ ಗಲಗಲನೆ ಹರಿದು ನೀರಿನಲ್ಲಿ ಚೀಟಿಸಿದ ಏನು ಫ್ರೆಂಡ್ಸ್, ಅದು ಬಿಸುಡಿದ ಈ ಭೂಮಿಯ ನಿಷ್ಕಳಂಕವನ್ನಾಗಿ ಮಾಡಿದ ಎಂದು ವಿವರಿಸಲಾಗಿದೆ. ಸೊ ಈ ಒಂದು ಶಾಸನದಲ್ಲಿ ಏನಂತ ಅವನ ಬಗ್ಗೆ ಬರೆದಿದೆ? 6ನೇ ವಿಕ್ರಮಾದಿತ್ಯನ ಬಗ್ಗೆ ಸಾಗರದ ಹೊರಗಿನ ಭೂಮಿಯಲ್ಲಿನ ಬಂಡೆದ್ದ ದೊರೆಗಳ ಬೇರನ್ನು ಕಿತ್ತಿ ಗಲಗಲನೆ ಹರಿದು ನೀರಿನಲ್ಲಿ ಬಿಸುಡಿದ ಈ ಭೂಮಿಯನ್ನು ನಿಷ್ಕಳಂಕವನ್ನಾಗಿ ಮಾಡಿದ ಎಂದು ವಿವರಿಸಲಾಗಿದೆ. ನೋಡೋದಲ್ಲ ಫ್ರೆಂಡ್ಸ್, ಈತನ ಬಗ್ಗೆ ಯಾವ ರೀತಿ ವರ್ಣಿಸಲಾಗಿದೆ ಅಂತ. ಇವನ ಪ್ರಸಿದ್ಧ ದಂಡನಾಯಕ ಬಂದು ಮಹಾದೇವ ದಂಡೀರ ಅಂತ. 6ನೇ ವಿಕ್ರಮಾದಿತ್ಯನಿಗೆ ತ್ರಿಭುವನ ಮಲ್ಲ ಪೆರ್ಮಾಡಿದೇವ ಎಂಬ ಕೂಡ ಬಿರುದು ಇದ್ವಂತಾನೆ. ಸೊ ಇದರಲ್ಲಿ ಮೇಯ್ನು ಬಿರುದು ಏನು ಇವನ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಏನಲ್ಲ, ಯಾಕಂದರೆ ಇವನು ವಿಕ್ರಮಶಕ ಆರಂಭಿಸಿದಾನೆ. ಅದು ಯಾವ ರೀತಿ ಯಾವುದೋ ಶಾಸನದಲ್ಲಿ ಹೇಳುತ್ತೆ ಅಂತಲೇ ಯಾವುದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾದಮೇಲೆ 1085ರಲ್ಲಿ ಕಂಚಿಯನ್ನು ವಶಪಡಿಸಿಕೊಂಡ. 1088ರಲ್ಲಿ ಪರಮಾರರ ಉದಯಾತೀತನನ್ನು ಸೋಲಿಸ್ತಾನಂತೆ. 1110ರಲ್ಲಿ ಶಿಲಾಹಾರ ಅರಸ ಭೋಜನನ್ನು ಸೋಲಿಸ್ತಾನೆ. ಸೊ ಇದಾದಮೇಲೆ 1112ರಲ್ಲಿ ಹೊಯ್ಸಳರ ವಿಷ್ಣುವರ್ಧನನು ಬಂಡಾಯವನ್ನು ಅಡಗಿಸಿದ. ವಿಷ್ಣುವರ್ಧನ ಬಂಡಾಯನ ಕೂಡ ಅಡಗಿಸ್ತಾನಂತೆ 6ನೇ ವಿಕ್ರಮಾದಿತ್ಯ. ಕಾಶ್ಮೀರದ ಕವಿ ಬಿಲ್ಲಣನಿಗೆ ಆಶ್ರಯದಾತನಾಗಿದ್ದ. ತುಂಬಾ ಇಂಪಾರ್ಟೆಂಟ್. ನಮ್ಮ ಕರ್ನಾಟಕ ಇತಿಹಾಸ ತಗೊಂಡ್ರೆ ಯಾರ್ಯಾರು ಕನ್ನಡ ಕವಿಗಳಿಗೆ ಆಶ್ರಯದಾತವನ್ನಾಗಿ ಕೊಟ್ಟರು, ಆಶ್ರಯ ಯಾರ ಆಸ್ಥಾನದಲ್ಲಿದ್ದ, ತುಂಬಾ ಇಂಪಾರ್ಟೆಂಟ್. ಎಲ್ಲ ದೊರೆಗಳ್ದು ಇಂಪಾರ್ಟೆಂಟ್ ಬರ್ಕೊಬಿಡಿ. ಒಂದು ಕಡೆ ಆಶ್ರಯದಾತರು ಅಂತ ಬರೆದ್ಬಿಟ್ಟು ಅದ್ರ ಕೆಳಗಡೆ ಎಲ್ಲ ಪಟ್ಟಿ ಮಾಡ್ಕೊಂಡು ಹೊಂಟೋಗಿ ಫ್ರೆಂಡ್ಸ್. ಸೊ ಈಗ 6ನೇ ವಿಕ್ರಮಾದಿತ್ಯ ಯಾರಿಗೆ ಆಶ್ರಯದಾತನಾಗಿದ್ದ? ಕಾಶ್ಮೀರದ ಕವಿ ಬಿಲ್ಲಣನಿಗೆ. ಇವನ ರಾಣಿ ಚಂದ್ರಲಾದೇವಿ ಚಂದ್ರರೇಖೆ ನೃತ್ಯಕ್ಕೆ ಹೆಸರುವಾಸಿಯಾಗಿದ್ದಳು. ಅಭಿನಯ ಸರಸ್ವತಿ ಎಂದೇ ಪ್ರಸಿದ್ಧಳಾಗಿದ್ದಳು. 6ನೇ ವಿಕ್ರಮಾದಿತ್ಯನ ಹೆಂಡತಿ ಚಂದ್ರಲಾದೇವಿ ಚಂದ್ರರೇಖೆ ನೃತ್ಯಕ್ಕೆ ಹೆಸರುವಾಸಿಯಾಗಿದ್ದಾಳಂತೆ. ಇವಳಿಗೆ ಅಭಿನಯ ಸರಸ್ವತಿ ಅಂತಲೂ ಕೂಡ ಹೆಸರುವಾಸಿಯಾಗಿದ್ದಳು. ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇವಂದು 6ನೇ ವಿಕ್ರಮಾದಿತ್ಯ ಆದಮೇಲೆ 3ನೇ ಸೋಮೇಶ್ವರ ಬರ್ತಾನೆ. ಈತನಿಗೆ ಭೂಲೋಕಮಲ್ಲ, ಸರ್ವಜ್ಞ ಭೂಪ, ಸರ್ವಜ್ಞ ಚಕ್ರವರ್ತಿ ಎಂದ ಬಿರುದುಗಳಿದ್ದವಂತೆ. ಈತ ಸ್ವತಃ ಸಾಹಿತಿಯಾಗಿದ್ದ. ಸಂಸ್ಕೃತದಲ್ಲಿ ವಿಶ್ವಕೋಶವಾದ ಮಾನಸೋಲ್ಲಾಸ ಎಂಬ ಗ್ರಂಥವನ್ನು ಬರೆದನು. ತುಂಬಾ ಇಂಪಾರ್ಟೆಂಟ್. ಮಾನಸೋಲ್ಲಾಸ ವಿಶ್ವಕೋಶನ ಬರೆದಿದ್ದು ಯಾರು? 3ನೇ ಸೋಮೇಶ್ವರ. ಇದರ ಇನ್ನೊಂದು ಹೆಸರು ಅಭಿಲಾಷತಾರ್ಥ ಚಿಂತಾಮಣಿ. ಇಂಪಾರ್ಟೆಂಟ್. ಮಾನಸೋಲ್ಲಾಸ ಅಥವಾ ಅಭಿಲಾಷ ತೀರ್ಥ ಚಿಂತಾಮಣಿನ ಬರೆದವ್ರು ಯಾರು? 3ನೇ ಸೋಮೇಶ್ವರ. ವೆರಿ 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 ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದೊಂದು ಪಾಯಿಂಟು ನಾನು ತುಂಬಾ ಎಕ್ಸಾಮ್ಸಲ್ಲಿ ಕೇಳಿದ್ದೀನಿ, ತುಂಬಾ ಕ್ವಶನ್ ಪೇಪರಲ್ಲಿ ನಾನು ನೋಡಿದ್ದೀನಿ. ಹೇಳೋದಕ್ಕಾಗಲ್ಲ, ಈ ರೀತಿ ಕ್ವಶನ್ಸ್ ತುಂಬಾ ನಾನು ನೋಡಿದ್ದೀನಿ. ಮಾನಸೋಲ್ಲಾಸ ಅಥವಾ ಅಭಿಲಾಷ ತೀರ್ಥ ಚಿಂತಾಮಣಿ ಎಂಬ ವಿಶ್ವಕೋಶವನ್ನು ಗ್ರಂಥವನ್ನು ಬರೆದವ್ರು ಯಾರು? 3ನೇ ಸೋಮೇಶ್ವರ. ಸೊ ಅದಾದಮೇಲೆ ಬರ್ತಾನೆ ಜಗದೇಕಮ, 2ನೇ ಜಗದೇಕಮಲ್ಲ. ಈತ ಸಂಸ್ಕೃತದಲ್ಲಿ ಸಂಗೀತ ಚೂಡಾಮಣಿ ಎಂಬ ಗ್ರಂಥನ ಬರೀತಾನೆ. ಸೊ ಅದಾದಮೇಲೆ 3ನೇ ತೈಲಪ್ಪ ಬರ್ತಾನೆ. 3ನೇ ತೈಲಪ್ಪ ಕಲಚೂರಿನ ಅರಸ ಬಿಜ್ಜಳನನ್ನು ಸೋಲಿಸ್ತಾನೆ. ಕಲ್ಯಾಣ ವಶಪಡಿಸಿಕೊಂಡು ಕಲ್ಯಾಣವನ್ನು ರಾಜಧಾನಿಯಾಗಿ ಮಾಡಿಕೊಂಡ. ಆಡಳಿತ ಆರಂಭಿಸಿದ. ಬಿಜ್ಜಳನ ಕಾಲದಲ್ಲಿ ಪ್ರಸಿದ್ಧಿಗೆ ಬಂದ ಮಂತ್ರಿ ಬಸವಣ್ಣ. ಸೊ ಕಲ್ಯಾಣಿ ಚಾಲುಕ್ಯರು ಅಂತ ಏನಕ್ಕೆ ಬರ್ತಾರೆ? ಕಲ್ಯಾಣವನ್ನು ರಾಜಧಾನಿಯಾಗಿ ಅವ್ರು ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರನೇ ಆ ಒಂದು ಕಲ್ಯಾಣ ರಾಜ್ಯನ ವಶಪಡಿಸ್ಕೊಂಡಿದ್ದು ಯಾರು ಅಂತ ಕೇಳ್ಬೋದು ನಿಮಗೆ. ಯಾರಪ್ಪ ಅಂದರೆ 3ನೇ ತೈಲಪ್ಪ ಅಂತಲೇ ಹೆಸರಿಕೊಳ್ಳಿ ಅಷ್ಟೇ ತಲೆಯಲ್ಲಿ.
2ನೇ ತೈಲಪ್ಪ ಕಂಡು ಹಿಡ್ದ, ಸ್ಥಾಪನೆ ಮಾಡಿದ ಈ ಒಂದು ವಂಶನ. 3ನೇ ತೈಲಪ್ಪ ರಾಜಧಾನಿನ ಕಂಡು ಹಿಡ್ಕೊಂಡು ಅವನ ಆಡಳಿತ ಮಾಡ್ಕೊಂಡ. ಯಾರ ಮೇಲೆ? ಕಲಚೂರಿನ ಅರಸ ಬಿಜ್ಜಳದ ಮೇಲೆ. ಓಕೆನಾ? ಕಲಚೂರಿನ ಅರಸ ಬಿಜ್ಜಳ ಇಂಪಾರ್ಟೆಂಟ್. ಓಕೆ, 4ನೇ ಸೋಮೇಶ್ವರ ನೆಕ್ಸ್ಟ್ ಬರ್ತಾನೆ. ಇವನು ಕಲ್ಯಾಣಿ ಚಾಲುಕ್ಯರ ಕೊನೆ ದೊರೆ ಆಗಿರ್ತಾನೆ ಫ್ರೆಂಡ್ಸ್. ಕಲಚೂರಿನ ರಾಜ್ಯವನ್ನು ಪಡೆದು ಪುನಃ ಆಡಳಿತವನ್ನು ಆರಂಭಿಸಿದರು. ಹೊಯ್ಸಳರು ಮತ್ತು ಸೇವಣರ ಬೆಳವಣಿಗೆಯಿಂದಾಗಿ ಅಸ್ತಿತ್ವವನ್ನು ಕಳೆದುಕೊಂಡರು. ಸೊ ಇದಾದ್ಮೇಲೆ ಕಲ್ಯಾಣಿ ಚಾಲುಕ್ಯರು ಹೆಂಗೆ ಎಂಡಾಯಿತು ಅಂದರೆ, ಇವ್ರಿಗಿನ್ನ ಚೆನ್ನಾಗಿ ಹೊಯ್ಸಳರು ಮತ್ತು ಸೇವಣರ ಬೆಳವಣಿಗೆ ಜಾಸ್ತಿ ಆಗೋದ್ರಿಂದ ಇವ್ರ ಕಾಲ ಕಡೆಗಣಿತು. ಸೊ ಅದಾದಮೇಲೆ ಇವರ ಆಡಳಿತ ಯಾವ ರೀತಿ ಇತ್ತಪ್ಪ ಅಂದರೆ, ರಾಜ್ಯವನ್ನು ಪ್ರಾಂತ್ಯ, ನಾಡು, ಕಿರುಪ್ರಾಂತ್ಯಗಳು, ಕಂಪನ, ಗ್ರಾಮ ಅಂತ 4 ರೀತಿಯಾಗಿ ವಿಂಗಡಿಸಿದ್ರಂತೆ. ಸೊ ಇದು ಕೂಡ ಈಗಿನ ಹಿಸ್ಟ್ರಿ ಕ್ವಶನ್ಸಲ್ಲಿ ಈ ಥರ ಕೇಳ್ತಾ ಇದ್ದಾರೆ. ರಾಜ್ಯವನ್ನು ಯಾವ ರೀತಿ ವಿಂಗಡಣೆ ಮಾಡ್ಕೊಂಡು ಇಡ್ತಾರಲ್ಲ, ಅವ್ರ ಹೆಸರು ಇಟ್ಕೊಂಡು ಇಡ್ತಾರಲ್ಲ, ವಿಂಗಡಣೆ ಮಾಡ್ಕೊಂಡಿದ್ದಕ್ಕೆ ಗ್ರಾಮಕ್ಕೆ ಬೇರೆ ಬೇರೆ ಹೆಸರು, ಆ ಹೆಸರು ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ತುಂಬಾ ಇಂಪಾರ್ಟೆಂಟು. ನಾವು ಮುಂದೆ ಓದ್ಕೊಂಡು ಹೋಗೋಣ, ಯಾವ ರೀತಿಗೆ ಯಾವ ಗ್ರಾಮಕ್ಕೆ ರಾಜ್ಯ ಆಡಳಿತ ಬಗ್ಗೆ ತಿಳ್ಕೊಂಡು ಹೋಗೋಣ ಫ್ರೆಂಡ್ಸ್. ಸೊ ಭೂಕಂದಾಯವನ್ನು ರಾಜ್ಯದ ಮುಖ್ಯ ಆದಾಯವಾಗಿತ್ತು. ಗದ್ಯ ಹಣ ಎಂಬ ನಾಣ್ಯ ಚಲಾವಣೆಯಾಗಿದ್ದವು. ಹಣ ಚಲಾವಣೆ ಇದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸೊ ಇದಾದಮೇಲೆ ಗದಗ ಬಳಿಯ ಲಕ್ಕುಂಡಿ ಮತ್ತು ಸೂಳಿ ಇವರ ಕಾಲದ ಟಂಕಶಾಲೆಗಳಾಗಿದ್ದವು. ಗದಗ, ಬಲ್ಲಿಗಾವೆ, ಕೋಳಿವಾಡ, ಡಂಬರ ಇವರ ಕಾಲದ ಬೌದ್ಧರ ಕೇಂದ್ರಗಳಾಗಿದ್ದವು. ಸೊ ಗದಗ, ಇಟಗಿ, ನಾಗಾವಿ, ಉಮ್ಮಚ್ಚಗಿ ಇವರ ಕಾಲದ ಶಿಕ್ಷಣ ಕೇಂದ್ರಗಳಾಗಿದ್ದವು. ಮಠಗಳು, ಅಗ್ರಹಾರಗಳು, ದೇವಾಲಯಗಳು ಶಿಕ್ಷಣ ನಡೆಯುತ್ತಿತ್ತು. ಸೊ ಇದೆಲ್ಲ ಆಡಳಿತ ಬಗ್ಗೆ ನೀವು ಕಂಪ್ಲೀಟಾಗಿ ಓದಲೇಬೇಕು, ಯಾಕಂದರೆ ತುಂಬಾ ಇಂಪಾರ್ಟೆಂಟ್. ಈಗ ಕಲೆ ಮತ್ತು ವಾಸ್ತುಶಿಲ್ಪ ಆಡಳಿತ ಬಗ್ಗೆ ಈಗಿನ ಎಕ್ಸಾಮ್ಸಲ್ಲಿ ತುಂಬ ಅದ್ರ ಮೇಲೆ ಫೋಕಸ್ ಮಾಡ್ತಾಯಿದ್ದಾರೆ. ಎಲ್ಲಿಂದ ಕೇಳ್ತಾರೆ? ಕಲೆ, ವಾಸ್ತುಶಿಲ್ಪ, ಆಡಳಿತ ಬಗ್ಗೆ ನೀವು ಓದ್ಕೊಂಡಿರಬೇಕು. ಅದಾದಮೇಲೆ ರಾಜ ದೊರೆಗಳ ಬಗ್ಗೆ, ಅವ್ರ ಕಾಲ, ಅವ್ರದ್ದು ಬಿರುದುಗಳು, ಅವ್ರು ಯಾರ ಮೇಲೆ ಸೋಲ್ಸರು, ಯಾವ ದೇವಸ್ಥಾನ ಕಟ್ಟಿಸ್ರು, ಅದನ್ನು ಕೂಡ ಇಂಪಾರ್ಟೆಂಟು. ಇಷ್ಟರಲ್ಲಿ ನಾವು ತಿಳ್ಕೊಳ್ಳೇಬೇಕು. ಸೊ ಇಲ್ಲಿವರೆಗೂ ಯಾರೆಲ್ಲ ಮಿಸ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನೀವು ಕೂಡ ಒಂದು ಲೈಕು, ಒಂದು ಸಬ್ಸ್ಕ್ರೈಬ್, ನೀವು ಒಂದು ಶೇರ್ ಮಾಡಿದ್ರೆ ನನಗೊಂದು ಮೋಟಿವೇಶನ್ ಆಗುತ್ತೆ ಮುಂದಿನ ವೀಡಿಯೋ ನಾನು ಕಂಪ್ಲೀಟಾಗಿ ಮಾಡೋದಕ್ಕೆ. ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ನಾನೇನು ಓದ್ತಿದ್ದೀನೋ, ಗ್ರೂಪ್ ಸಿ ಎಕ್ಸಾಮ್ಸ್ಗೆ, ವಿಲೇಜ್ ಅಕೌಂಟ್ ಎಕ್ಸಾಮ್ಸ್ಗೆ, ಅದನ್ನು ಕೂಡ ನಿಮಗೆ ಶೇರ್ ಮಾಡೋದಕ್ಕೆ. ಈ ಒಂದು ನೋಟ್ಸ್ಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಂತ ಹೇಳ್ತಾ, ಇವರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು. ಸೊ ನೆಕ್ಸ್ಟ್ ಇವರ ಕಲೆ ಮತ್ತು ವಾಸ್ತುಶಿಲ್ಪ ನೋಡೋದಾದರೆ, ಇವರ ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ಶೈಲಿ ಮತ್ತು ದ್ರಾವಿಡ ಶೈಲಿಯಲ್ಲಿ ಮಿಶ್ರಣದಲ್ಲಿ ದೇವಾಲಯಗಳನ್ನು ನಿರ್ಮಿಸಿದರು. ವೇಷರ ಶೈಲಿ ಅಂತ ಕರೀತಾರೆ. ವೇಷರ ಶೈಲಿ ಅಂತ ಅಂದರೆ ಏನು? ಬಾದಾಮಿ ಚಾಲುಕ್ಯರ ಶೈಲಿ ಪ್ಲಸ್ ದ್ರಾವಿಡ ಶೈಲಿ ಎರಡನ್ನೂ ವೇಷರ ಶೈಲಿ ಅಂತ ಕರೀತಾರೆ. ಇವರ ಕಾಲದಲ್ಲಿ 100 ದೇವಾಲಯಗಳು ಕಾಣುತ್ತೇವೆ. ತುಂಬಾ ಇಂಪಾರ್ಟೆಂಟು. ಸೊ ಅದರಲ್ಲಿ ಲಕ್ಕುಂಡಿ, ಗದಗ, ಡಂಬಲ, ಕುರುವತ್ತು, ಚೌಡಯ್ಯ, ಇಟಗಿಯಲ್ಲಿ ಕಾಣುವಂಥ ದೇವಾಲಯಗಳ ಹೆಸರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ 6ನೇ ವಿಕ್ರಮಾದಿತ್ಯ ಸೇನಾಧಿಪತಿ ಮಹಾದೇವ ದಂಡೀರ ನಿರ್ಮಿಸಿದ ಇದನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯುವರು. ಈ ದೇವಾಲಯವನ್ನು 6ನೇ ಇಲ್ಲಿ ಕೊಟ್ಟಿದ್ದಾರಲ್ಲ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿರೋ ಅಷ್ಟೂ ದೇವಾಲಯಗಳನ್ನ 6ನೇ ವಿಕ್ರಮಾದಿತ್ಯನ ಸೇನಾಧಿಪತಿ ಇರ್ತಾನಲ್ಲ, ನಾವು ಈಗಾಗಲೇ ಓದ್ಕೊಬಂದ್ವಲ್ಲ, ದಂಡೀರ್, ಮಹಾದೇವ ದಂಡೀರ, ಅವನು ನಿರ್ಮಿಸಿರ್ತಾನೆ ಇಷ್ಟು ದೇವಾಲಯಗಳನ್ನ. ಇಲ್ಲಿ ಮೇಲ್ಗಡೆ ಕೊಟ್ಟಿದ್ರಲ್ಲ, ಅದಕ್ಕಾಗಿ ಅವನ್ನ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್. ಯಾಕಂದರೆ ದೇವಾಲಯಗಳ ಚಕ್ರವರ್ತಿನ ಒಬ್ಬ ಸೇನಾಧಿಪತಿ ಕರೀತಾ ಇದ್ದಾರೆ ಅಂದರೆ ಟ್ವಿಸ್ಟ್ ಇಲ್ಲೇ ಅವ್ರಿಗೆ ಸಿಗೋದು ಕ್ವಶನ್ಸ್ ಮಾಡೋದಕ್ಕೆ. ನನ್ನ ಐಡಿಯಾ ಪ್ರಕಾರ ಸೇನಾಧಿಪತಿನ ಯಾರು ಕೂಡ ಕರೆಯಲ್ಲ ಅಂತ ಅಂದ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಸೇನಾಧಿಪತಿ ಅಂತ ಮೇಯ್ನ್ ಪಾಯಿಂಟ್ ಟಿಕ್ ಮಾಡ್ಕೊಳ್ಳಿ. ಅದಾದಮೇಲೆ 6ನೇ ವಿಕ್ರಮಾದಿತ್ಯನ ಸೇನಾಧಿಪತಿ ಮಹಾವೀರ ದಂಡೀರ, ಇವನ್ನ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಸೊ ಸಾಹಿತ್ಯಕ್ಕೆ ಬಂದರೆ ಚಂದ್ರರಾಜನ ಮದನ ತಿಲಕ, ಕೀರ್ತಿವರ್ಮನ ಗೋವೈದ್ಯ, ಬಿಲ್ಹಣನ ವಿಕ್ರಮಾಂತ ದೇವಚರಿತ. ಸೊ ಇವಾಗ ನಾವು ನೋಡಿದ್ವಿ 6ನೇ ವಿಕ್ರಮಾದಿತ್ಯನ ಆಶ್ರಯದಾತ ಯಾರು? ವಿಕ್ರಮಾಂಕ. ಬಿಲ್ಹಣ ನಾವಿಲ್ಲಿ ನೋಡಿದ್ವಲ್ಲ, 6ನೇ ವಿಕ್ರಮಾದಿತ್ಯನ ಆಶ್ರಯದಾತ, ಆಸ್ಥಾನ ಕವಿ, ಕಾಶ್ಮೀರದ ಕವಿ ಬಿಲ್ಹಣ ಆಗಿದ್ದ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಅದಾದಮೇಲೆ ದುರ್ಗಾಸಿಂಹನ ಪಂಚತಂತ್ರ ತುಂಬಾ ಇಂಪಾರ್ಟೆಂಟ್. ರನ್ನನು ಇದೇ ಕಾಲದಲ್ಲಿ ಬರ್ತಾರೆ, ದುರ್ಗಾಸಿಂಹ ಇದೇ ಕಲ್ಯಾಣ ಚಾಲುಕ್ಯರ ಕಾಲದಲ್ಲೇ ಬರ್ತಾರೆ, ಬಿಲ್ಹಣ ಇದೇ ಕಾಲದಲ್ಲಿ ಬರ್ತಾರೆ, ದುರ್ಗಾಸಿಂಹ ಕೂಡ ಇದೇ ಕಾಲದಲ್ಲಿ ಬರ್ತಾರೆ. ಅವ್ರದ್ದೆಲ್ಲ ವಾದಿರಾಜರು ಕೂಡ ಯಶೋಧರ ಚರಿತೆ ತುಂಬಾ ಇಂಪಾರ್ಟೆಂಟ್. ಸಂಸ್ಕೃತದಲ್ಲಿರುವಂಥ ವಾದಿರಾಜರು ಯಶೋಧರ ಚರಿತೆ. 2ನೇ ಚಾವುಂಡರಾಯನ ಲೋಕೋಪಕಾರ, ಇದು ಕೂಡ ಎಕ್ಸಾಂಪಲ್ ಕೇಳಿದ್ದಾರೆ ಫ್ರೆಂಡ್ಸ್. ಸೊ ಇದಾದಮೇಲೆ ಕಲ್ಯಾಣ ಚಾಲುಕ್ಯರ ರಾಜಲಾಂಛನ ಏನಾಗಿತ್ತಪ್ಪ ಅಂದರೆ ವರಹ, ಬಲಮುಖಕ್ಕೆ ತಿರ್ಕೊಂಡು ಇರುವಂಥ ಒಂದು ವರಹದ ಚಿಹ್ನೆ ಇವರ ರಾಜಲಾಂಛನವಾಗಿತ್ತು. ರಾಜಧಾನಿ ಬಂದು ಕಲ್ಯಾಣನೇ ಆಗಿರುತ್ತೆ. ಸೊ ಇದಿಷ್ಟ ಆಗಿತ್ತು ನಾವು ಬಾದಾಮಿ ಚಾಲುಕ್ಯರ
ಕಲ್ಯಾಣಿ ಚಾಲುಕ್ಯರ ಬಗ್ಗೆ ತಿಳ್ಕೊಳ್ಳೋ ಒಂದು ಕರ್ನಾಟಕ ಇತಿಹಾಸ. ಸೊ ನಾನು ಬಾದಾಮಿ ಚಾಲುಕ್ಯರು ಅಂತ ಹೇಳಿದ್ದು, ನೆಕ್ಸ್ಟು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ನಾನು ಒಂದು ಎಕ್ಸ್ಪ್ಲೈನ್ ಮಾಡಿರೋ ರೀತಿ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.